ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ರಾಜಮನೆತನಗಳ ಪರಿಚಯ ವಿಭಾಗದಲ್ಲಿ ಪಲ್ಲವರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ರಾಜಮನೆತನಗಳ ಪರಿಚಯವನ್ನ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಪಲ್ಲವರು ಈ ಒಂದು ವಂಶದ ಸ್ಥಾಪಕ ಶಿವಸ್ಕಂದ ವರ್ಮ. ಈ ಶಿವಸ್ಕಂದ ವರ್ಮನಿಂದ ಪಲ್ಲವ ರಾಜವಂಶ ಸ್ಥಾಪನೆ ಆಗ್ತದೆ. ಇವರ ರಾಜಧಾನಿ ತಮಿಳುನಾಡಿನ ಕಂಚಿ ಅಥವಾ ಕಾಂಚೀಪುರಂ ಏನಿದೆ ಅದನ್ನ ಕೇಂದ್ರವಾಗಿಟ್ಟುಕೊಂಡು ಅವರು ರಾಜ್ಯಭಾರವನ್ನ ಮಾಡ್ತಾರೆ. ಇವರ ರಾಜಲಾಂಛನ ಸಿಂಹ ಏನಿದೆ ಇವರ ರಾಜಲಾಂಛನ ಆಗ್ತದೆ. ಇವರು ನಮ್ಮ ಕದಂಬ ವಂಶದ ಜೊತೆ ಆಗಾಗ ಒಂದು ಸೆಣಸಾಟವನ್ನ, ಕಿತ್ತಾಟವನ್ನ, ಯುದ್ಧವನ್ನ ಮಾಡ್ತಾ ಇರ್ತಾರೆ. ಜೊತೆಗೆ ನಮ್ಮ ಚಾಲುಕ್ಯರ ದೊರೆಯಾದಂಥ ಇಮ್ಮಡಿ ಪುಲಿಕೇಶಿಯಿಂದ ಮಹೇಂದ್ರ ವರ್ಮ ಸೋಲಲ್ಪಡ್ತಾನೆ ಅನ್ನುವಂಥದ್ದು ಇತಿಹಾಸ. ಈ ವಂಶದ ಪ್ರಸಿದ್ಧ ದೊರೆ ನರಸಿಂಹವರ್ಮ. ಈ ನರಸಿಂಹವರ್ಮ ಏನಿದ್ದಾನೆ ಇವನು ತನ್ನ ಒಂದು ಪುಲಿಕೇಶಿಯ ಮೇಲಿನ ಸೇಡನ್ನ ತೀರ್ಕೊಡಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಬಾದಾಮಿಯ ಮೇಲೆ ದಾಳಿ ಮಾಡ್ತಾನೆ. ಅಂದ್ರೆ ಇಮ್ಮಡಿ ಪುಲಿಕೇಶಿಯ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ತನ್ನ ತಂದೆ ಮಹೇಂದ್ರ ವರ್ಮ ಏನು ಸೋತಿರ್ತಾರೆ ಆ ಸೋತಿದ್ದನ್ನ ಸೇಡನ್ನ ತೀರಿಸ್ಕೊಳ್ಳುವಂತಹ ದೃಷ್ಟಿಯಿಂದ ನಮ್ಮ 1ನೇ ನರಸಿಂಹವರ್ಮ ಅಥವಾ ನರಸಿಂಹವರ್ಮ ಏನಿರ್ತಾನೆ ಇವನು ಆ ಒಂದು ಪುಲಿಕೇಶಿಯ ಮೇಲೆ ದಾಳಿ ಮಾಡ್ತಾನೆ. ಮಾಡಿಬಿಟ್ಟು ಆ ಬಾದಾಮಿಯನ್ನ ಗೆದ್ಕೊಳ್ತಾನೆ. ಆ ಗೆದ್ದುಕೊಂಡಂತ ನಂತರ ಅವನಿಗೆ ಒಂದು ಬಿರುದು ಬರುತ್ತೆ, ವಾತಾಪಿಕೊಂಡ ಅನ್ನುವಂಥ ಬಿರುದನ್ನ ಪಡ್ಕೋತಾನೆ. ಬಾದಾಮಿಯ ಹಳೆಯ ಹೆಸರು ವಾತಾಪಿ. ಸೊ ಆದ್ರಿಂದ ಅವನಿಗೆ ವಾತಾಪಿಕೊಂಡ ಎಂಬ ಬಿರುದನ್ನ ಧರಿಸ್ತಾನೆ. ಇವನು ಕಂಚಿಯ ಬಳಿಯಲ್ಲಿನ ಸಮುದ್ರ ತೀರದಲ್ಲಿನ ಒಂದು ಜಾಗದಲ್ಲಿ ಒಂದು ಹೊಸ ನಗರವನ್ನ ನಿರ್ಮಿಸ್ತಾನೆ. ಅದಕ್ಕೆ ಒಂದು ಹೆಸರನ್ನ ಕೊಡ್ತಾನೆ, ಮಾಮಲ್ಲಪುರ ಅಥವಾ ಮಹಾಬಲಿಪುರಂ ಅಂತ ಹೇಳಿ ಕರೀತಾರೆ. ಅವತ್ತು ಅದನ್ನ ಮಾಮಲ್ಲಪುರ ಅಂತ ಹೇಳಿ ಕರೀತಾ ಇದ್ರು. ಆ ಮಾಮಲ್ಲಪುರಂ ಅಥವಾ ಮಹಾಬಲಿಪುರಂ ಏನಿದೆ ಅದನ್ನ ಒಂದು ಸುಂದರ ನಗರವನ್ನಾಗಿ ಮಾಡ್ತಾನೆ ನಮ್ಮ ನರಸಿಂಹ ವರ್ಮ. ಈತನ ಆಳ್ವಿಕೆಯ ಕಾಲದಲ್ಲಿ ಒಂದು ಚೀನಾದ ಪ್ರವಾಸಿ ಯುಯಾನ್ ಚಾಂಗ್ ಇದ್ದ, ಅವನು ಬಂದ್ಬಿಟ್ಟು ಕಂಚಿಯಲ್ಲಿ ಒಂದು ನೋಡಿ ಹೋಗ್ತಾನೆ, ವಿಸಿಟ್ ಮಾಡಿಬಿಟ್ಟು ಅಲ್ಲಿನ ಒಂದು ಗತವೈಭವವನ್ನ ಕಣ್ಣಾರೆ ತುಂಬಿಕೊಂಡು ಹೋಗ್ತಾನೆ ನಮ್ಮ ಯುಯಾನ್ ಚಾಂಗ್. ಇವರ ಒಂದು ಸಾಹಿತ್ಯವನ್ನ ನಾವು ನೋಡ್ತಾ ಹೋಗೋದಾದ್ರೆ ಪಲ್ಲವರು ಸಂಸ್ಕೃತ ಮತ್ತು ತಮಿಳ ಭಾಷೆಗಳೆರಡಕ್ಕೂ ಪ್ರೋತ್ಸಾಹವನ್ನ ನೀಡ್ತಾರೆ. ಕಂಚಿ ಸಂಸ್ಕೃತ ಸಾಹಿತ್ಯದ ಒಂದು ಕೇಂದ್ರ ಆಗಿರ್ತದೆ. ಪಲ್ಲವರ ಆಸ್ಥಾನದಲ್ಲಿದ್ದ ಕವಿಗಳು ಭಾರವಿ ಪ್ರಸಿದ್ಧ ಕೃತಿ ಕಿರುತಾರ್ಜುನೀಯ ಹಾಗೂ ದಂಡಿ ಇಲ್ಲೂ ಕೂಡ ಇರ್ತಾರೆ. ದಂಡಿ ಕವಿ ಅವನ ಒಂದು ಪ್ರಮುಖ ಕೃತಿ ದಶಕುಮಾರ ಚರಿತ ಕೃತಿಯನ್ನ ದಂಡಿ ಬರಿತಾನೆ. ಇನ್ನ ರಾಜ ಮಹೇಂದ್ರ ವರ್ಮ ಏನಿರ್ತಾನೆ ಅವನು ಸ್ವತಃ ಒಬ್ಬ ವಿದ್ವಾಂಸನಾಗಿರ್ತಾನೆ. ಇವನು ಒಂದು ಮತ್ತ ವಿಲಾಸ ಪ್ರಾಸನ ಅನ್ನುವಂತ ಒಂದು ನಾಟಕವನ್ನ ಮಹೇಂದ್ರ ವರ್ಮ ಬರ್ತಾನೆ. ಭಗವದುಜ್ಜಕ ಎಂಬ ಗ್ರಂಥವನ್ನ ಕೂಡ ಮಹೇಂದ್ರ ವರ್ಮ ಬರೀತಾನೆ. ಪಲ್ಲವರು ಇಷ್ಟು ಒಂದು ಸಾಹಿತ್ಯಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನ ನೀಡಿದ್ರು ಅನ್ನುವಂಥದ್ದು ನಮಗೆ ತಿಳಿದು ಬರುತ್ತೆ. ಇವರ ಧರ್ಮವನ್ನ ನೋಡೋದಾದ್ರೆ ಪಲ್ಲವರು ಎಲ್ಲ ಮತಗಳಿಗೂ ಪ್ರೋತ್ಸಾಹವನ್ನ ನೀಡ್ತಾರೆ. ಮೊದಲು ಅವರು ಬೌದ್ಧ ಮತೀಯರಾಗಿರ್ತಾರೆ. ನಳಂದ ವಿಶ್ವವಿದ್ಯಾಲಯದ ಮಹಾನ್ ವಿದ್ವಾಂಸ ಧರ್ಮಪಾಲನು ಕಂಚಿಯಲ್ಲಿ ಜನಿಸಿದವನು ಅನ್ನುವಂಥದ್ದು ಇಲ್ಲಿ ತಿಳಿದು ಬರುತ್ತೆ. ಮಹೇಂದ್ರ ವರ್ಮ ಜೈನ ಮತಾವಲಂಬಿಯಾಗಿರ್ತಾನೆ. ನಾಡಿನಲ್ಲಿ ಅನೇಕ ಜೈನರಿದ್ರು. ಮತ್ತೆ 7ನೇ ಶತಮಾನದಲ್ಲಿ ಶೈವ, ವೈಷ್ಣವ, ಭಕ್ತಿ ಪಂಥಗಳು ಕೂಡ ಜನಪ್ರಿಯವಾಗ್ತಾರೆ. ಒಟ್ಟಾರೆ ಇವರು ಎಲ್ಲ ಮತಧರ್ಮಗಳಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ರು. ಮತ್ತೆ ಧರ್ಮ ಸಹಿಷ್ಣುಗಳು ಆಗಿದ್ರು. ಇದೆಷ್ಟು ಅವರ ಮತ ಧರ್ಮದ ಬಗ್ಗೆ ಆಯ್ತು. ಶಿಲ್ಪಕಲೆಯ ಬಗ್ಗೆ ನೋಡೋದಾದ್ರೆ ಇವರು ಮಹಾಬಲಿಪುರದಲ್ಲಿ ಒಂದು ಪಂಚರಥವನ್ನ ನಿರ್ಮಾಣ ಮಾಡ್ತಾರೆ. ಮತ್ತೆ ಮಹಾಬಲಿಪುರಂ ಎಂಬಲ್ಲಿ
ವರ್ಮನ ಕಾಲದ 8 ಏಕಶಿಲಾ ರಥಗಳು ಇದಾವೆ. ಇವು ಜಗತ್ ಪ್ರಸಿದ್ಧವಾದ, ಇವನ್ನು ಒಂದೊಂದೇ ಶಿಲೆಯಲ್ಲಿ ಕೆತ್ತಲಾಗಿದೆ. ಮತ್ತೆ ಮಹಾಬಲಿಪುರದಲ್ಲಿ ಗಂಗಾವತರಣ ಎಂಬ ಉಬ್ಬು ಶಿಲ್ಪ ಇದೆ. ಮತ್ತೆ ಭೂಮಿಗೆ ಗಂಗೆಯನ್ನ ಭಗೀರಥ ಹೇಗೆ ತಪಸ್ಸು ಮಾಡಿ ತರಿಸಿದ ಅನ್ನುವಂತ ಒಂದು ಚಿತ್ರಣವನ್ನು ಕೂಡ ನಾವು ನೋಡ್ಬೋದು. ಅಂದ್ರೆ ಭಗೀರಥ ತಪಸ್ಸನ್ನ ಮಾಡಿಬಿಟ್ಟು ಗಂಗೆಯನ್ನ ಭೂಮಿಗೆ ತರಿಸ್ತಾನೆ ಅಂತ ಉಬ್ಬು ಚಿತ್ರ ಇಲ್ಲಿ ಇದೆ. ಇನ್ನ ಪಲ್ಲವರಲ್ಲಿ ಕಂಚಿಯಲ್ಲಿ ಕೈಲಾಸನಾಥ ದೇವಾಲಯವನ್ನ ನಾವು ನೋಡ್ಬೋದು. ಮತ್ತೆ ಅರ್ಜುನನ ತಪಸ್ಸು ಎನ್ನುವ ಕೆತ್ತನೆ ಒಂದು ದೃಶ್ಯ ಅತ್ಯುತ್ತಮ ಕಲಾಕೃತಿಯಾಗಿದೆ. ಏಕಾಂಬರನಾಥ, ವೈಕುಂಠ ದೇವಾಲಯಗಳು ಕೂಡ ನಾವು ಕಂಚಿಯಲ್ಲಿ ನೋಡ್ಬೋದು. ಮಹಾಬಲಿಪುರದಲ್ಲಿ ಕಡಲ ದಂಡೆಯ ದೇವಾಲಯ, ಇದು ಪ್ರಾಚೀನ ಭಾರತದ ವಾಸ್ತುಶಿಲ್ಪದ ಅತ್ಯುತ್ತಮ ನಿದರ್ಶನ ಅಂತೇಳಿ ಹೇಳ್ಬೋದು. ಇದಿಷ್ಟು ಅವರ ಶಿಲ್ಪ ಕಲೆ. ಇನ್ನ ಇವರ ಒಂದು ಆಡಳಿತವನ್ನು ನೋಡೋದಾದ್ರೆ ಇವರಲ್ಲಿ ಮಂತ್ರಿ ಮತ್ತು ಪ್ರಾಂತಾಧಿಕಾರಿಗಳು ಇದ್ರು. ರಾಜ್ಯವನ್ನ ಮಂಡಲ, ನಾಡು, ಗ್ರಾಮಗಳಾಗಿ ವಿಭಾಗಿಸಿರ್ತಾರೆ. ಗ್ರಾಮ ಸಭೆಯು ಗ್ರಾಮದ ಸಮಸ್ಯೆಗಳನ್ನ ಗಮನಿಸ್ತಿತ್ತು. ಗ್ರಾಮ ಭೋಜಕ ಗ್ರಾಮದ ಆಡಳಿತವನ್ನ ನೋಡ್ಕೊಳ್ತಾ ಇರ್ತಾನೆ. ಇದಿಷ್ಟು ನಮ್ಮ ಪಲ್ಲವ ರಾಜವಂಶದ ಒಂದು ವಿಚಾರಗಳು. ಮುಂದಿನ ತರಗತಿಯಲ್ಲಿ ಮತ್ತೊಂದು ರಾಜವಂಶದ ಪರಿಚಯದೊಂದಿಗೆ ತಮ್ಮೆಲ್ಲರಿಗೂ ಸಿಗ್ತೇನೆ. ಧನ್ಯವಾದಗಳು.